ಸ್ಕೂಲ್ ಆರಂಭಕ್ಕೂ ಮುನ್ನ ಕೊರೋನಾ ಆತಂಕ ಕೆಲವೇ ದಿನಗಳಲ್ಲಿ ಆರಂಭ ಆಗಲಿವೆ ಶಾಲೆಗಳು. ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪೋಷಕರಲ್ಲಿ ಮತ್ತೆ ಕೊರೋನಾ ಆತಂಕ ಶುರುವಾಗಿದೆ. ಅಯ್ಯೋ, ಶಾಲೆಗಳು ಶುರುವಾಗ್ಬಿಡ್ತಾವಪ್ಪ, ಈಗ ಮಕ್ಕಳನ್ನ ಹೆಂಗ ಕಳಿಸೋದು ಶಾಲೆಗೆ? ಚಿಂತೆ ಆಗ್ಬಿಟ್ಟಿದೆ ಪೋಷಕರಿಗೆ. ಶಾಲೆಗಳಲ್ಲಿ ಕೋವಿಡ್ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳುತ್ತಾರ? ಸ್ಕೂಲ್ ಆರಂಭಕ್ಕೂ ಮುನ್ನ ಕೊರೋನಾ ಆತಂಕ ಶುರುವಾಗ್ಬಿಟ್ಟಿದೆ ರಾಜ್ಯದಲ್ಲಿ. ಕೆಲವೇ ದಿನಗಳಲ್ಲಿ ಅಂದ್ರೆ ಜೂನ್ 2ಕ್ಕೆ ಇನ್ನೇನು ಶುರುವಾಗ್ಬಿಡುತ್ತೆ ಶಾಲೆ. ಇದಕ್ಕಿಂತ ಮುಂಚೆ ಈಗ ನೋಡಿದ್ರೆ ರಾಜ್ಯದಲ್ಲಿ ಕೊರೋನಾ ಆರ್ಭಟ, ಕೊರೋನಾ ಆತಂಕ, ಕೊರೋನಾ ಎಲ್ಲಾ ಕಡೆ ಹರಡ್ತಾ ಇದೆ, ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇದೆ, ಗರ್ಭಿಣಿಯರಲ್ಲಿ ಕಾಣಿಸ್ಕೊಳ್ತಾ ಇದೆ, ಹೀಗೆ ವೃದ್ಧರಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿ ಎಲ್ಲಾ ಕಡೆ ಸುದ್ದಿ ಆಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ಸ್ಕೂಲ್ ರಜೆ ಇದೆ, ಮಕ್ಕಳು ಆರಾಮಾಗಿದ್ದಾರಪ್ಪ, ಮನೇಲಿದ್ದಾರೆ, ಸೇಫ್ ಆಗಿದ್ದಾರೆ, ಸೊ ನೋ ಪ್ರಾಬ್ಲಮ್ ಅಂತ ಹೇಳಿ ಪೋಷಕರು ಕೂಲ್ ಆಗಿದ್ದಾರೆ. ಆದ್ರೆ ಇನ್ನೇನು ಕೆಲವು ದಿನಗಳಲ್ಲಿ, ಇನ್ನೊಂದು ವಾರ ಅನ್ಸುತ್ತೆ, ಮತ್ತೆ ಶಾಲೆಗಳು ಪುನರಾರಂಭ ಆಗ್ತವೆ. ಶಾಲೆಗಳು ಪುನರಾರಂಭ ಆದ್ರೆ ಮಕ್ಕಳನ್ನ ಶಾಲೆ ಕಳುಹಿಸಿ ಕೊಡಬೇಕಾಗುತ್ತೆ. ಅದಕ್ಕೀಗ ಭಯ ಪಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕೊರೋನಾ ಉಲ್ಬಣ ಆಗ್ತಾ ಇರೋದು ರಾಜ್ಯದಲ್ಲಿ ಕೊರೋನಾ ಉಲ್ಬಣ ಆಗ್ಬಿಟ್ರೆ ನಮ್ಮ ಮಕ್ಕಳನ್ನ ಹೆಂಗಪ್ಪ ಶಾಲೆ ಕಳಿಸೋದು? ಒಂದ್ ಕಡೆ ಶಾಲೆ ಕಳಿಸ್ಲೇಬೇಕು, ಮತ್ತೊಂದ್ ಕಡೆ ಕೊರೋನಾ ಕೂಡ ಇದೆ. ಹಂಗಾಗಿನೇ ಬಹಳಷ್ಟು ಚಿಂತೆಯಲ್ಲಿದ್ದಾರೆ ಈಗ ಪೋಷಕರು. ಸೊ ಈಗ ಶಾಲೆಗಳಲ್ಲಿ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ತಾರೆ? ಹಾಗಾದ್ರೆ ಇದು ಈಗ ಬೇಕಾಗಿರೋದು. ಶಾಲೆಗಳಲ್ಲಿ ಅಂದ್ರೆ ಪೋಷಕರಿಗೆ ಧೈರ್ಯ ತುಂಬುವಂತ ಕೆಲಸ ಆಗಬೇಕು ಈಗ ಶಿಕ್ಷಣ ಇಲಾಖೆಯಿಂದ. ಸುಮ್ನೆ ಮಕ್ಕಳನ್ನ ಶಾಲೆ ಕಳಿಸಲ್ಲ ಬಹಳ ಪೋಷಕರು. ಮಕ್ಕಳು ಇದ್ರೆ ಸಾಕಪ್ಪ, ಓದೋದು ಬೇಡ, ಬರೆಯೋದು ಬೇಡ, ಮುಂದಿನ ವರ್ಷ ಬೇಕಾದ್ರೆ ಸ್ಕೂಲಿಗೆ ಕಳಿಸ್ತೀವಿ ನಾವು, ಈ ಕೊರೋನಾ ಎಲ್ಲ ಕಡಿಮೆ ಆಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಹಂಗಾಗಿನೇ ಅಂತ ಪೋಷಕರಿಗೆ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು ಮತ್ತು ನಂಬಿಕೆ ಬರುವಂಗ ನಡ್ಕೊಳ್ಬೇಕು. ಅದರಲ್ಲೂ ಶಾಲೆಗಳಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅನ್ನೋದರ ಬಗ್ಗೆ ಪೋಷಕರಿಗೆ ಮನವರಿಕೆ ಮಾಡಿಕೊಡಬೇಕು. ಅದಾದ ನಂತರವೇ ಪೋಷಕರು ಮಕ್ಕಳನ್ನ ಶಾಲೆ ಕಳಿಸೋದಕ್ಕೆ ಧೈರ್ಯ ಮಾಡ್ತಾರೆ. ಇಲ್ಲ ಅಂತ ಅಂದ್ರೆ ಆತಂಕದಲ್ಲೇ ಬೇಡವೇ ಬೇಡ ಮಗು ಶಾಲೆಗೆ ಹೋಗೋದು ಅಂತ ಹೇಳಿ ನಿರ್ಧಾರವನ್ನ ಮಾಡಿಬಿಡ್ತಾರೆ. ಯಾಕೆಂತ ಹೇಳಿದ್ರೆ ಕಳೆದ ಬಾರಿ ಕೊರೋನಾ ಬಂದಂತ ಸಂದರ್ಭದಲ್ಲಿ ಮಕ್ಕಳಲ್ಲೇ ಹೆಚ್ಚಾಗಿ ಕಾಣಿಸಿಕೊಂಡಿತ್ತು ಮತ್ತು ವಯಸ್ಸಾದವರಲ್ಲೂ ಕೂಡ.